ನಮಸ್ತೆ ಎಲ್ಲರಿಗೂ. ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಶನಿವಾರ ಬೆಳಿಗ್ಗೆನೇ ಎದ್ದು ಫಸ್ಟು ಮಾಡಿದ್ದು ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಬಿಟ್ಟೆ. ಈಸಿಯಾಗಿ ಯಾವುದಾಗುತ್ತೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಬಿಟ್ಟೆ. ಟಿಫನ್ ಎಲ್ಲ ತಿಂದಾದಮೇಲೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಬ್ಯುಸಿ ಆಗೋಗಿದ್ದೆ ಅಲ್ವಾ, ಅದಕ್ಕೇ ಸರಿ ವಾಟ್ರ್ ಬಿಲ್ಲು ಮತ್ತು ಮೋಟ್ರ್ ಬಿಲ್ಲು ಮತ್ತು ಲೈಟ್ ಬಿಲ್ಲೆಲ್ಲ ಕಟ್ಕೋಬೇಕಿತ್ತು. ನಾನೇನಾದರೂ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಇತ್ತು ಅಂದರೆ ಮನೇಲೇ ಕಟ್ಬಿಡ್ತೀನಿ. ಏನು ಅಮೌಂಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಕಟ್ಟಿ ಬಂದ್ಬಿಡ್ತೀನಿ. ಸರಿ, ಅದಕ್ಕೆ ಅಮೌಂಟ್ ಇತ್ತಲ್ಲ ಸ್ವಲ್ಪ, ಸರಿ ಅದಕ್ಕೆ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ತಿದ್ದೆ ಕೂತ್ಕೊಂಡು. ಸರಿ, ನಮ್ಮದು ಮೋಟ್ರು ಬಿಲ್ಲು ಒಂದು ಸಪ್ರೇಟಾಗಿ ಬರುತ್ತೆ. 3 ಮನೆ ಇದೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಡಿವೈಡ್ ಮಾಡ್ಕೊಂಡು ಕಟ್ತೀವಿ, ಮೋಟ್ರು ಬಿಲ್ಲು ಮತ್ತು ನೀರು ಬಿಲ್ಲು ಎರಡೂ. ಎಲೆಕ್ಟ್ರಿಷಿಯನ್ ಬಿಲ್ಲು ಮಾಮೂಲಿ ನಮ್ಮ ಮನೆದೇನೆ ಇರುತ್ತಲ್ವ, ಅದನ್ನು ಕಟ್ಕೋತೀವಿ. ಅದಾದಮೇಲೆ ನೆಕ್ಸ್ಟು ನಾನು ನಿಮ್ಗೆ ಹೇಳಿದ್ದೆ, ನಾವು 2 ಥರ ಸಾಂಬಾರು ಪೌಡರ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಒಂದು ಸಾಂಬಾರು ಪೌಡರ್ ನಾನು ಆಗಲೇ ಮಾಡಿ ಹಾಕಿದ್ದೀನಿ. ಇದು ಬೇಳೆ ಸಾಂಬಾರು ಪೌಡರ್ ಬಂದು ತುಂಬ ಐಟಮ್ಗಳೆಲ್ಲ ಬೇಕು ಅದಕ್ಕೆ, ಮತ್ತು ನಿಧಾನವಾಗಿ ಮಾಡಬೇಕು, ಎಲ್ಲ ಹುರಿದು ಎಲ್ಲ ನೀಟಾಗಿ ಮಾಡಬೇಕು ಅದನ್ನು. ಸರಿ, ಅದಕ್ಕೆ ಸ್ವಲ್ಪ ಸಾಮಾನುಗಳೆಲ್ಲ ಬೇಕಿತ್ತಲ್ಲ, ಸರಿ ಅದಕ್ಕೆ ಬರೆದು ಇಟ್ಕೊಂಬಿಡೋಣ ಎಲ್ಲ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಬರೆದು ಎತ್ತಿಟ್ಕೊತಿದ್ದೆ. ಆಮೇಲೆ ಶುಕ್ರವಾರ ಬಂದ ಮೇಲೆ ನಾವು ಮಂತ್ರಾಲಯದಿಂದ ಏನೂ ಕೆಲಸನೇ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಅಲ್ಲೇ ಇಲ್ಲೆಲ್ಲೇ ಹೆಂಗೆಂಗೋ ಬಿದ್ದಿತ್ತು. ನಾವು ಮಲಗಿ ರೆಸ್ಟ್ ಮಾಡೋದೇ ಆಗೋಯಿತು ನಾನು. ಸರಿ, ಅದಕ್ಕೆ ಈರುಳ್ಳಿ ಎಲ್ಲ ತೊಗೊಂಬಂದಿದ್ದೆ, ಅರ್ಜೆಂಟಲ್ಲಿ ರೂಮಲ್ಲೇ ಅಲ್ಲೇ ಸುರಿದುಬಿಟ್ಟು ಹೋಗಿದ್ದೆ. ಸರಿ, ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜು ಟ್ರೇ ಬರುತ್ತಲ್ಲ, ಅಡುಗೆ ಮನೇಲಿ ನನ್ನ ಹತ್ರ ಈರುಳ್ಳಿದು ಸ್ಟ್ಯಾಂಡ್ ಇದೆ, ಅದೆಲ್ಲ ತುಂಬೋಗಿತ್ತು. ನಾನು ಅದು ಜಾಸ್ತಿ ಆಗಿಬಿಟ್ರೆ ಫ್ರಿಜ್ಜು ಸ್ಟ್ಯಾಂಡ್ಗೆ ನಾನು ಹಾಕಿಟ್ಕೊಳ್ಳೋದು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿ ಎತ್ತಿಟ್ಕೊಂಡೆ. ಆಮೇಲೆ ಟೇಬಲ್ ಮೇಲೆ ತುಂಬ ಗಲೀಜಿತ್ತು, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನಮ್ಮ ಮನೇಲಿ ಎಷ್ಟೇ ಕ್ಲೀನ್ ಮಾಡಿದ್ರು ತಿರುಗಿ ನಂದು 1/2 ಅವರ್ ಬಿಟ್ಟರೆ ಅದೇ ಥರ ಗಲೀಜು ಆಗ್ತಾನೆ ಇರುತ್ತೆ. ಏನಕ್ಕಂದರೆ ಮಕ್ಕಳಿರೋ ಮನೇಲಿ ನಾವೇನೂ ಮಾಡೋದಕ್ಕೆ ಆಗಲ್ಲ. ಇದನ್ನು ತೆಗ್ದು ಅಲ್ಲಿಡ್ತಾ ಇರ್ತಾರೆ, ಅದನ್ನು ತೆಗ್ದು ಇಲ್ಲಿಡ್ತಿರ್ತಾರೆ. ಸರಿ, ನಮ್ಮ ಕೈಲಿ ಆಗೋಷ್ಟು ನಾವು ಮಾಡೋದು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅವಾಗವಾಗ. ಆಮೇಲೆ ನೀವು ನೋಡಿದ ಮಟ್ಟಿಗೆ ಮೊನ್ನೆ ದಿನ ಎಲ್ಲ ಬಟ್ಟೆ ಎಲ್ಲ ಒಗೆದಿದೆ ಅಲ್ವಾ, ಸರಿ ಅದನ್ನೆಲ್ಲ ಎಳ್ಕೊಂಬಂದು ಇಟ್ಟಿದ್ದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಆ ಟೇಬಲ್ ಮೇಲೆ ಇದ್ದಿದ್ದು ಗಲೀಜೆ ಇಷ್ಟೊಂದು ಇರೋದು, ಅದಕ್ಕೆ ಎಲ್ಲ ಸ್ವಲ್ಪ ಕಸ ಗುಡಿಸ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ತುಂಬ ರಾಶಿ ಕಸ ಇತ್ತು. ಮತ್ತು ಅಲ್ಲಿ ಈರುಳ್ಳಿ ಬೇರೆ ನಾನು ಅರ್ಜೆಂಟಲ್ಲಿ ತೊಗೊಂಬಂದು, ನಾನು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತರಬೇಕು ಅಂತ ಹೋಗಿದ್ನಲ್ಲ ಆಚೆ ಬುಧವಾರ, ಆವತ್ತು ಈರುಳ್ಳಿ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಆ ಈರುಳ್ಳಿನ ಅರ್ಜೆಂಟಲ್ಲಿ ನಾನು ಅಲ್ಲೇ ರೂಮಲ್ಲಿ ಸುರಿದೋಗಿದ್ದೆ. ಅದು ಈರುಳ್ಳಿ ಸಿಪ್ಪೆ ಎಲ್ಲ ಬಿದ್ದಿತ್ತು ಎಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಬರ್ತಿದ್ದೆ. ನೋಡಿ ಎಷ್ಟು ಕಸ ಆಯಿತು ಅಂತ. ಅಯ್ಯೋ, ನನಗಂತೂ ಸಾಕಾಗೋಯ್ತು. ಮಂತ್ರಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆನೂ ಕ್ಲೀನಿಂಗು, ಅಲ್ಲಿಂದ ಬಂದ ಮೇಲೂ ಕ್ಲೀನಿಂಗು, ಬರೀ ಕ್ಲೀನ್ ಮಾಡಿ ನಮ್ಮ ಹೆಣ್ಮಕ್ಳು ಜೀವನ ಕ್ಲೀನಿಂಗಲ್ಲೇ ಮುಳುಗೋಗುತ್ತೆ. ಮನೆ ಹಂಗೆ ಇಟ್ಕೊಂಡು ನೋಡ್ಕೊಂಡು ಇರೋದಕ್ಕೂ ಮನಸ್ಸು ಬರಲ್ಲ, ಇದು ಮಾಡೋದಕ್ಕೂ ಆಗಲ್ಲ, ಕೆಲಸ ಮಾಡೋದಕ್ಕೂ ಆಗಲ್ಲ. ಬೇಜಾರಾಗೋಗುತ್ತೆ. ಅದು ಇಷ್ಟೊಂದು ಗಲೀಜು ಆಗೋದಿಲ್ಲ, ಬಟ್ ಏನಕ್ಕೆ ಅಂದರೆ ಮಕ್ಕಳು ಮನೇಲಿರೋದ್ರಿಂದ ಅಷ್ಟೇ ಇಷ್ಟೊಂದು ಗಲೀಜಾಗ್ತಿರೋದು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಪ್ರಸಾದ ಬೇರೆ ಪೂಜೆ ಮಾಡಿ ನಾನು ಇದು ಮಾಡಬೇಕಿತ್ತಲ್ಲ. ಸರಿ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಬಂದೆ. ಆಮೇಲೆ ನೆಕ್ಸ್ಟು ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ ಮೇಲಿಂದ. ಮಳೆ ಬೇರೆ ಸ್ಟಾರ್ಟ್ ಆಗೋಗಿತ್ತು, ಅದಕ್ಕೆ ಓಡೋಗಿ ಮೇಲ್ಗಡೆ ಎಲ್ಲ ಬಟ್ಟೆ ಎಲ್ಲ ಎಳ್ಕೊಂಬಂದು ಇಟ್ಟಿದ್ದೆ. ಆಲ್ರೆಡಿ ಮೋಡ ಎಲ್ಲ ಮುಚ್ಕೊಂಡಾಗಲೇ ಗೊತ್ತಾಗ್ಬಿಡುತ್ತಲ್ವ, ಬಟ್ಟೆ ಎಲ್ಲ ಎಳ್ಕೊಂಬಂದು ಇಟ್ಟಿದ್ದೆ. ಮನೆ ಎಲ್ಲ ಗುಡಿಸಿ ಒರೆಸಾದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಸರಿ ಎಲ್ಲ ಮಡಚಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಕೊತಿದ್ದೆ. ಒಂದೊಂದು ಸಲ ಏನು ಬೇಜಾರಾಗ್ಬಿಡುತ್ತೆ ಅಂದರೆ
ಬಟ್ಟೆ ಒಗೆಯೋದು ದೊಡ್ಡದಲ್ಲ, ಅದನ್ನು ಮಡ್ಚೋದು ದೊಡ್ಡದಾಗಲ್ಲ, ಅದರ ಜಾಗಗಳಿಗೆ ಇಡೋದಿರುತ್ತಲ್ಲ ಅದೇ ದೊಡ್ಡದು. ಏನಕ್ಕಂದರೆ ನಾನು ಎಲ್ಲಿ ಬೇಕಂದ್ರೆ ಅಲ್ಲಿ ತುರ್ಕಲ್ಲ. ಒಂದೊಂದು ಸಲ ಅರ್ಜೆಂಟಲ್ಲಿ ಯಾವಾಗ ಅಂಥ ಸಿಚುವೇಶನ್ ಇದ್ದಾಗ ಎಲ್ಲಿ ಬೇಕಂದ್ರೆ ಅಲ್ಲಿ ತುರ್ಕಿರ್ತೀನಿ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಯಾವಾಗಾದರೂ ಫ್ರೀ ಆದಾಗ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋದು, ಬೀರು ಕ್ಲೀನ್ ಮಾಡ್ಕೊಳ್ಳೋದು, ಈ ಥರ ಕೆಲಸಗಳನ್ನ ಫ್ರೀ ಇದ್ದಾಗ ಮಾಡ್ಕೋತೀನಿ. ಹಂಗನ್ಬಿಟ್ಟು ಡೈಲಿ ಹೆಂಗೆ ಬೇಕು ಹಂಗಂಗೆ ತುರ್ಕೊಂಡು ನಾವು ಫ್ರೀ ಆದಾಗ ಯಾವಾಗ ಫ್ರೀ ಆಗ್ತೀವಿ? ಫ್ರೀನೇ ಆಗಲ್ಲ. ಅಪರೂಪಕ್ಕೆ ಒಂದು ಸಲ ಫ್ರೀ ಆದಾಗ ಅದನ್ನು ಇದು ಮಾಡಿಕೊಂಡು ಡೈಲಿ ಅದೇ ಥರ ಗಲೀಜಿದ್ರೆ ನೋಡೋದಕ್ಕೂ ಇಷ್ಟ ಆಗಲ್ಲ. ನಾನು ಅದಕ್ಕೆ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಯಾರ್ಯಾರ ಬಟ್ಟೆ ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಜೋಡಿಸ್ತೀನಿ. ಅದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಸರಿ ಎಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೊಳಿತಿದ್ದೆ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಪಂಚೆ ಎಲ್ಲ ನಾನು ಶುಕ್ರವಾರ ನೆನೆ ಹಾಕಿದ್ದೆ ಅಲ್ವಾ, ಅದು ಶುಕ್ರವಾರ ಒಗೆಯೋದಕ್ಕೆ ಆಗಿಲ್ಲ ನನ್ನ ಕೈಲಿ. ನೆನೆ ಹಾಕಿದ್ದಷ್ಟೇನೆ, ಫುಲ್ಲು ರೆಸ್ಟೇ ಮಾಡಿಬಿಟ್ಟೆ ಅಂದರೂ ತಪ್ಪಾಗಲ್ಲ. ಆಮೇಲೆ ಎದ್ದು ಅಡುಗೆ ಮಾಡೋದು ಅದು ಇದು ಕೆಲಸಗಳೇ ಆಗೋಗಿತ್ತು ನನಗೆ. ಸರಿ ಇದೆಲ್ಲ ಸ್ವಲ್ಪ ಕೈಯಲ್ಲಿ ಒಗೆಯೋದಿತ್ತು, ಬ್ರೆಶೀಟ್ ಎಲ್ಲ ಇತ್ತು. ಬ್ರೆಶೀಟ್ ಇತ್ತು ಅಂತಂದರೆ ಯಾಕೋ ನನ್ನ ಮಗನಿಗೆ ಊಟ ಏನೋ ಜೀರ್ಣ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ಶುಕ್ರವಾರ ನೈಟು ಮಲಗಿದಾಗ ತುಂಬ ವಾಮಿಟಿಂಗ್ ಎಲ್ಲ ಆಯಿತು ಅವನಿಗೆ. ಸರಿ ಅದಕ್ಕೆ ಅದೆಲ್ಲ ಕೈಯಲ್ಲಿ ಮಿಷಿನ್ಗೆ ಹಾಕೋದಕ್ಕಾಗಲ್ವಲ್ಲ, ಸರಿ ಅದಕ್ಕೆ ಸರಿ ಅಂದ್ಬಿಟ್ಟೆಲ್ಲ ಇದೆಲ್ಲ ಪಂಚೆ ಎಲ್ಲ ನೆನೆ ಹಾಕಿದ್ದೆ, ಶಲ್ಯ ಎಲ್ಲ ಸರಿ ಎಲ್ಲ ಒಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಇನ್ನೇನು ಶುಕ್ರವಾರನೂ ಆಗಿಲ್ಲ, ಶುಕ್ರವಾರ ನೆನೆ ಹಾಕಿದ್ದು ಇಲ್ಲಾಂದರೆ ಫುಲ್ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ವಾಮಿಟ್ ಮಾಡಿದ್ದು ಕೂಡ ಹಂಗೆ ಮಿಷಿನ್ಗೆ ಹಾಕೋದಕ್ಕಾಗಲ್ಲ. ಇದೆಲ್ಲ ಶನಿವಾರನೇ ಎಲ್ಲನೂ ಒಕ್ಕೊಂಡೆ. ಅದಕ್ಕೆ ಇದು ಇಷ್ಟು ಪೂರ್ತಿ ಶನಿವಾರದ ವಿಡಿಯೋ ಆಗಿರುತ್ತೆ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.